ಹಲೋ ಸ್ಟೂಡೆಂಟ್, ಈ ವಿಡಿಯೋದಲ್ಲಿ ನಾವು ನಿಮ್ಮ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಗಳ ಬಗ್ಗೆ ನೋಡೋಣ. ಸೊ ಫಸ್ಟ್ ಗೆ 2 ಮಾರ್ಕ್ಸ್ ಗೆ ಕೇಳುವಂತಹ ಥಿಯರಿ ಕ್ವಶನ್ಸ್ ಏನಿರುತ್ತೆ. ಸೊ 2 ಮಾರ್ಕ್ಸ್ ಸೆಕ್ಷನ್ ನಲ್ಲಿ 7 ಕ್ವಶನ್ಸ್ ಇರುತ್ತೆ. ಅದರಲ್ಲಿ 2 ಕ್ವಶನ್ ಪ್ರಾಬ್ಲಮ್ ಬರುತ್ತೆ, 5 ಕ್ವಶನ್ ಥಿಯರಿ ಇರುತ್ತೆ ನಾಳೆ ಪೇಪರ್ ಅಲ್ಲಿ. ಸೊ ಥಿಯರಿಗೆ ಈ 10 ಕ್ವಶನ್ ನೋಡ್ಕೊಳ್ಳಿ. ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್, what is present value of money and future value of money and time value of money, what is leverage, what is working capital, what is profit maximization, what is wealth maximization, state two advantages and disadvantages of profit maximization, state two advantages and disadvantages of wealth maximization. So ಇವಿಷ್ಟು 10 ಕ್ವಶನ್ 2 ಮಾರ್ಕ್ಸ್ ಗೆ ಥಿಯರಿ ಬರುತ್ತೆ. ಇನ್ನು ಪ್ರಾಬ್ಲಮ್ಸ್ 2 ಮಾರ್ಕ್ಸ್ ನಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಲ್ಕುಲೇಷನ್ ಅಥವಾ ಕಾಸ್ಟ್ ಆಫ್ ಡಿವೆಂಚರ್. ಸೊ ಇಕ್ವಿಟಿನೇ ಹೆಚ್ಚು ಬರೋದು, ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಫ್ಯೂಚರ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಕ್ವಶನ್ ಕೊಡೋದು ಹೆಚ್ಚು ಜಾಸ್ತಿ. ಸೊ ಇವೆರಡು 4 ಪ್ರಾಬ್ಲಮ್ ನೋಡ್ಕೊಳ್ಳಿ. ಕಾಸ್ಟ್ ಆಫ್ ಇಕ್ವಿಟಿ, ಕಾಸ್ಟ್ ಆಫ್ ಡಿವೆಂಚರ್, ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ 2 ಮಾರ್ಕ್ಸ್ ಗೆ. ಇನ್ನು 5 ಮಾರ್ಕ್ಸ್ ಗೆ ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಕೂಡಿಸಿರುವಂತ ಲಿವರೇಜ್ ಕ್ವಶನ್. ಪ್ರಿಫರೆನ್ಸ್ ಶೇರ್ ರಿಡೀಮೇಬಲ್ ಅಂದ್ರೆ ಇಯರ್ ಕೊಟ್ಟಿರುವಂತ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಶೇರ್, ಇಯರ್ ಇರುವಂತ ಫಾರ್ಮುಲಾದ ಸಾಲ್ವ್ ಮಾಡುವಂತ ಮೆಥಡ್. ವೇಟೆಡ್ ಎವರೇಜ್ ಕಾಸ್ಟ್ ಆಫ್ ಕ್ಯಾಪಿಟಲ್ WACC, ಡಿಸ್ಕೌಂಟೆಡ್ ಫ್ಯಾಕ್ಟರ್, ಪ್ರೆಸೆಂಟ್ ವ್ಯಾಲ್ಯೂ ನಲ್ಲಿ ಡಿಸ್ಕೌಂಟೆಡ್ ಫ್ಯಾಕ್ಟರ್ ಅಂತ ಕಾಲಮ್ ಹಾಕಿ ಬಿಡಿಸೋದು ಬರುತ್ತೆ, ಅದನ್ನ ನೋಡ್ಕೊಳ್ಳಿ. ಪೇಬ್ಯಾಕ್ ಪೀರಿಯಡ್, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂಡ್ ವೆಲ್ತ್ ಮ್ಯಾಕ್ಸಿಮೈಸೇಷನ್ ನಡುವಿರುವಂತಹ ಡಿಫರೆನ್ಸ್ ನ ಥಿಯರಿಯಾಗಿ ಕೇಳ್ತಾರೆ. ಇನ್ನು 10 ಮಾರ್ಕ್ಸ್ ಗೆ ಕೇಳುವಂತ ಕ್ವಶನ್ ವರ್ಕಿಂಗ್ ಕ್ಯಾಪಿಟಲ್ ಕ್ಯಾಲ್ಕುಲೇಷನ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ NPV ಕ್ಯಾಲ್ಕುಲೇಷನ್ ಮತ್ತೆ ಪ್ರಾಜೆಕ್ಟ್ ಸೆಲೆಕ್ಷನ್ ಮಾಡಿದ್ನ ಸ್ಟೇಟ್ಮೆಂಟ್ ನಲ್ಲಿ ತೆಳಗ್ ಬರೀಬೇಕು. ಯಾವ ಪ್ರಪೋಸಲ್ ನ ಸೆಲೆಕ್ಟ್ ಮಾಡಿದೀವಿ, ಯಾಕೆ ಸೆಲೆಕ್ಟ್ ಮಾಡಿದೀವಿ, EPS ಕ್ಯಾಲ್ಕುಲೇಷನ್ ಮತ್ತೆ ಯಾವುದು ಬೆಟರ್ ಪ್ಲಾನ್, ಯಾಕೆ ಬೆಟರ್ ಪ್ಲಾನ್ ಅದೇ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅದ್ರ ಬಗ್ಗೆ ಬರೀಬೇಕು. ಇನ್ನು ಥಿಯರಿ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜರ್. ಸೊ ಇವು 4 ಪ್ರಶ್ನೆ 10 ಮಾರ್ಕ್ಸ್ ಗೆ, ಇವು 6 ಪ್ರಶ್ನೆ 5 ಮಾರ್ಕ್ಸ್ ಗೆ. ಪ್ರಾಬ್ಲಮ್ಸ್ ಮತ್ತು 2 ಮಾರ್ಕ್ಸ್ ಗೆ ಇಷ್ಟು ಕ್ವಶನ್ ನೋಡ್ಕೊಂಡ್ರೆ ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಬ್ಲಮ್ ನೊಂದಿಗೆ ಸಿಗೋಣ. ಧನ್ಯವಾದಗಳು.